ಕುಡಿದ ಅಮಲಿನಲ್ಲಿ ಕೆಫೆಗೆ ನುಗ್ಗಿ ದಾಂಧಲೆ ಮಾಡಿದಂತಹ ಮೂವರನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಪಬ್ನಲ್ಲಿ ಕುಡಿದಿದ್ರಂತೆ ಕೆಫೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಕೆಫೆ ಬೋರ್ಡ್ ಎಲ್ಲ ಒಡೆದು ರಂಪಾಟ ಮಾಡಿಬಿಟ್ಟಿದ್ದಾರೆ. 3 ಜನ ಯುವಕರು ಮೂವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕಬ್ಬನ್ ಪಾರ್ಕ್ ಠಾಣೆಯ ಪೊಲೀಸರು. ಅದರಲ್ಲೊಬ್ಬರು ಕಾರ್ ರೇಸರ್ ಅನ್ನೋದು ಗೊತ್ತಾಗ್ತಾ ಇದೆ. ಮೂವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಏನು ಕಥೆ ಎತ್ತ ಎಲ್ಲವನ್ನು ಕೂಡ ವಿಚಾರಿಸಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಮದ್ಯ ಸೇವಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕೆಫೆಗೂ ಬರುವ ಮೊದಲು ಪಬ್ಬೊಂದಕ್ಕೆ ಹೋಗಿರ್ತಾರೆ, ಕಂಠಪೂರ್ತಿ ಕುಡಿದಿರ್ತಾರೆ. ಅಲ್ಲಿಂದ ಬಂದು ಕೆಫೆಲಿ ದಾಂಧಲೆ ಮಾಡಿದ್ದಾರೆ. ಇತ್ತೀಚೆಗೆ ಈ ರೀತಿಯ ಘಟನೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೆಲವರಿಗಂತೂ ಕುಡಿದು ಬಿಟ್ರೆ ಏನು ಮಾಡ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಎಲ್ಲಿ ಬೇಕಲ್ಲೋ ಗಲಾಟೆ ಮಾಡೋದು, ದಾಂಧಲೆ ಮಾಡೋದು, ಈ ರೀತಿ ವಿಪರೀತ ಬೆಳವಣಿಗೆಗಳಾಗ್ತಾ ಇದೆ. ಇಲ್ಲೂ ಕೂಡ ಅದೇ ರೀತಿ ಆದಂತೆ ಕಾಣಿಸ್ತಾ ಇದೆ. ಮೂವರು ಪಾರ್ಟಿ ಮಾಡಿ ಬಂದು ಕೆಫೆಲಿ ದಾಂಧಲೆ ಮಾಡಿ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದ್ದಾರೆ ಮೂವರನ್ನ ಅನ್ನೋದು ಗೊತ್ತಾಗಿದೆ.